ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಎಲ್ಲವೂ ದಿಲ್ಲಿಮಯವಾಗಿದೆ. ರಾಜ್ಯದಲ್ಲಿ ಹತ್ತಾರು ಸಮಸ್ಯೆಗಳು ಬಂದು ಬಾಗಿಲಿಗೆ ಬಡಿದುಕೊಳ್ಳುತ್ತಿವೆ. ಕಾವೇರಿ ವಿಚಾರದಲ್ಲಿ ರೈತರು ಬೀದಿಗಿಳಿಯುತ್ತಿದ್ದಾರೆ. ರಾಜ್ಯದ ಅರ್ಧಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭೀಕರ ಬರಗಾಲ ಶುರುವಾಗಿದೆ. ಕೆಪಿಎಸ್ಸಿ ಆಕಾಂಕ್ಷಿಗಳು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ. ಆದರೆ ಇಂತಹ ಸಂಕಷ್ಟದ ಕಾಲದಲ್ಲೂ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಎಲ್ಲಿರಬೇಕು? ಇಲ್ಲೇ ಜನರ ಮಧ್ಯೆ ಇದ್ದು ಸಮಸ್ಯೆ ಬಗೆಹರಿಸಬೇಕಿತ್ತು. ಆದರೆ ದುರಂತ ಅಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹಿರಿಯ ನಾಯಕರೆಲ್ಲ ಕಳೆದ 4-5 ದಿನಗಳಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಕೇವಲ 5 ಅಥವಾ 10 ಸಚಿವ ಸ್ಥಾನಗಳ ಪಟ್ಟಿಯನ್ನು ಫೈನಲ್ ಮಾಡುವುದಕ್ಕೆ ಇಡೀ ರಾಜ್ಯ ಸರ್ಕಾರವೇ ದೆಹಲಿಯಲ್ಲಿ ಸಾಲಾಗಿ ಕಾಯುವಂತಹ ಸ್ಥಿತಿ ಬಂದಿದೆ. ಮದುವೆ ಮಂಟಪ ರೆಡಿ ಇದೆ, ಹಾರ ತುರಾಯಿ ರೆಡಿ ಇದೆ. ಅಷ್ಟೇ ಯಾಕೆ, ಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸಬೇಕಾದ ಪುರೋಹಿತರು ಕೂಡ ರೆಡಿ ಇದ್ದಾರೆ. ಆದರೆ ಅಸಲಿ ಗಂಡು ಹೆಣ್ಣು ಯಾರು ಅನ್ನೋ ಪಟ್ಟಿಯೇ ದೆಹಲಿಯಿಂದ ಬರ್ತಿಲ್ಲ. ಇದು ಹೈಕಮಾಂಡ್ನ ಉಡಾಫೆ ವರ್ತನೆಯೋ ಅಥವಾ ರಾಜ್ಯ ನಾಯಕರ ಶಕ್ತಿ ಕುಂದುವಂತೆ ಮಾಡುತ್ತಿರುವ ತಂತ್ರವೋ? ಇವತ್ತಿನ ಈ ವಿಶೇಷ ವರದಿಯಲ್ಲಿ ದೆಹಲಿಯ ಲೋಧಿ ಎಸ್ಟೇಟ್ನಿಂದ ಹಿಡಿದು ಬೆಂಗಳೂರಿನ ರಾಜಭವನದವರೆಗೆ ನಡೆಯುತ್ತಿರುವ ಈ ಸಂಪುಟ ಸರ್ಕಸ್ನ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಡ್ತೀವಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ದೆಹಲಿಯಲ್ಲಿ ರಾಜ್ಯ ನಾಯಕರ ಪರದಾಟ ಮತ್ತು ರಾಹುಲ್ ಗಾಂಧಿ ಮೌನ. ವೀಕ್ಷಕರೇ, ಕಳೆದ 3-4 ದಿನಗಳಿಂದ ದೆಹಲಿಯಲ್ಲಿ ನಡೆಯುತ್ತಿರುವುದನ್ನು ನೋಡಿದರೆ ನಿಜಕ್ಕೂ ಹಾಸ್ಯಾಸ್ಪದ ಅನ್ನಿಸುತ್ತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ನ ಒಂದು ಗ್ರೀನ್ ಸಿಗ್ನಲ್ಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಸಂಸತ್ ಅಧಿವೇಶನದಲ್ಲಿ ಮತ್ತು ಇತರ ವಿಚಾರಗಳಲ್ಲಿ ಬ್ಯುಸಿಯಾಗಿದ್ದಾರೆ ಎನ್ನುವ ಕಾರಣಕ್ಕೆ ಕರ್ನಾಟಕದ ಸಂಪುಟ ವಿಸ್ತರಣೆಯ ಪಟ್ಟಿ ಹಾಗೆಯೇ ಬಾಕಿ ಉಳಿದಿದೆ. ಕೆಲವೊಮ್ಮೆ ಸಭೆ ಫಿಕ್ಸ್ ಆಗುತ್ತೆ, ಇನ್ನೇನು ಪಟ್ಟಿ ಫೈನಲ್ ಆಗುತ್ತೆ ಅನ್ನೋ ಹೊತ್ತಿಗೆ ನನಗೆ ಸುಸ್ತಾಗಿದೆ ಎಂದು ರಾಹುಲ್ ಗಾಂಧಿ ಎದ್ದು ಹೋಗುತ್ತಾರಂತೆ. ಇಷ್ಟೊಂದು ಹಿರಿಯ ನಾಯಕರು, ಸಿಎಂ, ಮಾಜಿ ಸಿಎಂಗಳು ಅಲ್ಲಿ ಹೋಗಿ ಕಾಯುತ್ತಾ ನಿಂತರೂ ಒಂದು ಅರ್ಧ ಗಂಟೆಯೂ ಸಮಯ ಕೊಡಲು ಹೈಕಮಾಂಡ್ ನಾಯಕರಿಗೆ ಮನಸ್ಸಿಲ್ಲವೇ ಎಂಬ ಪ್ರಶ್ನೆ ಈಗ ರಾಜ್ಯದಲ್ಲಿ ಮೂಡುವಂತೆ ಮಾಡಿದೆ. ಇತ್ತ ರಾಜ್ಯದಲ್ಲಿ ಪ್ರಮುಖ ಖಾತೆಗಳಾದ ಕೃಷಿ, ತೋಟಗಾರಿಕೆ ಮತ್ತು ಶಿಕ್ಷಣ ಇಲಾಖೆಗಳಿಗೆ ಮಂತ್ರಿಗಳೇ ಇಲ್ಲದೆ ಆಡಳಿತ ಯಂತ್ರ ನಡುಬೀದಿಯಲ್ಲಿ ನಿಂತಿದೆ. ಆ 5 ಹೆಸರುಗಳ ಸುತ್ತ ನಡೆಯುತ್ತಿರೋ ಮಹಾ ಹಗ್ಗ ಜಗ್ಗಾಟ. ಈಗ ಅಸಲಿ ವಿಷಯಕ್ಕೆ ಬರೋಣ. ಸಂಪುಟದಲ್ಲಿ ಈ ಬಾರಿ ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಲೋಧಿ ಎಸ್ಟೇಟ್ನಲ್ಲಿ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಕೇವಲ 5 ಸಚಿವ ಸ್ಥಾನಗಳಿಗಾಗಿ ಭೀಕರ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ಆ 5 ಹೆಸರುಗಳು ಯಾವುವು ಗೊತ್ತಾ? ಜಮೀರ್ ಅಹಮದ್ ಖಾನ್. ಚಾಮರಾಜಪೇಟೆ ಶಾಸಕ ಜಮೀರ್ ಅವರಿಗೆ ಈ ಹಿಂದೆ ಕೇಳಿ ಬಂದಿದ್ದ ಪಕ್ಷ ದ್ರೋಹದ ಆರೋಪವೇ ಅವರಿಗೆ ಅಡ್ಡಿಯಾಗಿದೆ ಎನ್ನಲಾಗುತ್ತಿದೆ. ಇನ್ನು ಸಂತೋಷ್ ಲಾಡ್. ಸಿದ್ದರಾಮಯ್ಯ ಇವರ ಪರವಾಗಿ ಪಟ್ಟು ಹಿಡಿದಿದ್ದರೆ ಮರಾಠ ಸಮುದಾಯದ ಕೋಟಾದಲ್ಲಿ ಶ್ರೀನಿವಾಸ ಮಾನೆ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರುತ್ತಿದೆ. ಇನ್ನು ಅಪ್ಪಾಜಿ ನಾಡಗೌಡ. ಇವರಿಗೆ ಅತಿ ದೊಡ್ಡ ಪೈಪೋಟಿ ನೀಡುತ್ತಿರೋದು ಯಶವಂತ ರಾಯಗೌಡ ಪಾಟೀಲ್. ಇನ್ನು ಅನ್ನಪೂರ್ಣ ತುಕಾರಾಂ. ಮಹಿಳಾ ಕೋಟಾದಡಿಯಲ್ಲಿ ಇವರಿಗೆ ಆರತಿ ಕೃಷ್ಣ ಅವರ ಕಡೆಯಿಂದ ಭಾರೀ ಸ್ಪರ್ಧೆ ಎದುರಾಗಿದೆ. ಕೆ.ಎಂ. ಶಿವಲಿಂಗೇಗೌಡ. ಒಕ್ಕಲಿಗ ಕೋಟಾದಡಿ ಇವರು ಪಟ್ಟ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಲೇಔಟ್ ಕೃಷ್ಣಪ್ಪ, ಶರತ್ ಬಚ್ಚೇಗೌಡ ಮತ್ತು ಬಾಲಕೃಷ್ಣ ಅವರಂತಹ ಪ್ರಭಾವಿಗಳ ಹೆಸರು ಅಡ್ಡಲಾಗಿ ನಿಂತಿದೆ. ಹೀಗೆ ಜಿಲ್ಲೆ, ಸಮುದಾಯ ಮತ್ತು ಬಣ ರಾಜಕಾರಣದ ನಡುವೆ ಈ 5 ನಾಯಕರ ರಾಜಕೀಯ ಭವಿಷ್ಯ ಈಗ ರಾಹುಲ್ ಗಾಂಧಿ ಕೈಯಲ್ಲಿದೆ. ಅನಾಥವಾದ ಕರ್ನಾಟಕ, ಬರಗಾಲ ಮತ್ತು ಜನರ ಸಂಕಷ್ಟಗಳು. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಭರವಸೆ ಇತ್ತು. ಆದರೆ ಈಗ ಅಧಿಕಾರ ಹಿಡಿದು ಸುಮಾರು 2 ತಿಂಗಳು ಕಳೆಯುತ್ತಾ ಬಂದರೂ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಇಲ್ಲ. ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲದೆ ಬರಗಾಲದ ಸಿದ್ಧತೆಗಳನ್ನು ಯಾರು ಮಾಡಬೇಕು? ಶಿಕ್ಷಣ ಸಚಿವರಿಲ್ಲದೆ ಶೈಕ್ಷಣಿಕ ವರ್ಷದ ಗೊಂದಲಗಳನ್ನು ಯಾರು ಬಗೆಹರಿಸಬೇಕು? ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿಲ್ಲ. ಯಾಕಂದರೆ ಪೋರ್ಟ್ಫೋಲಿಯೋಗಳು ಬದಲಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅವರೂ ಕೂಡ ಸುಮ್ಮನಿದ್ದಾರೆ. ಜನರಿಗೆ ಬೇಕಾಗಿರೋದು ಆಡಳಿತ, ಆದರೆ ನಾಯಕರಿಗೆ ಬೇಕಾಗಿರೋದು ಅಧಿಕಾರ ಮತ್ತು ಕುರ್ಚಿ. ನಾಯಕರು ದೆಹಲಿಯಲ್ಲಿ ಕಾಯುತ್ತಾ ಕುಳಿತಿದ್ದರೆ ಇತ್ತ ಶಾಸಕರು ತಮ್ಮ ಕ್ಷೇತ್ರಗಳನ್ನು ಮರೆತು ದೆಹಲಿಯಲ್ಲಿ ಲಾಬಿ ಮಾಡ್ತಿದ್ದಾರೆ.
ಈ ಹೈಕಮಾಂಡ್ ಕಲ್ಚರ್ ರಾಜ್ಯದ ಜನರ ಹಿತಾಸಕ್ತಿಯನ್ನು ಬಲಿ ಕೊಡುತ್ತಿದೆಯೇ ಎಂಬ ಅನುಮಾನ ಮೂಡುವುದು ಸಹಜ. ವೀಕ್ಷಕರೇ, ದೆಹಲಿಯಿಂದ ಬಂದ ಅಪ್ಡೇಟ್ ಪ್ರಕಾರ ಪಟ್ಟಿ ಆಲ್ಮೋಸ್ಟ್ ಫೈನಲ್ ಆಗಿದೆ ಎನ್ನಲಾಗುತ್ತಿದೆ. ನಾಳೆ ಮಧ್ಯಾಹ್ನ ಅಥವಾ ಸಂಜೆ ವೇಳೆ ರಾಜ್ಯಪಾಲರ ಅನುಮತಿ ಸಿಕ್ಕರೆ ಶುಕ್ರವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಬಹುದು. ಆದರೆ ಪ್ರತಿ ಬಾರಿಯೂ ಹೀಗೆಯೇ ಮುಂದೂಡಿಕೆ ಆಗುತ್ತಿರುವುದರಿಂದ ಶಾಸಕರಲ್ಲೂ ಬೇಸರ ಶುರುವಾಗಿದೆ. ಹಲವರು ದೆಹಲಿಯಿಂದ ವಾಪಸ್ ಕೂಡ ಬಂದಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಕರ್ನಾಟಕದ ಸಂಪುಟ ವಿಸ್ತರಣೆ ಅನ್ನೋದು ಒಂದು ಗಜ ಪ್ರಸವದಂತಾಗಿದೆ. ಹೈಕಮಾಂಡ್ನ ಈ ವಿಳಂಬ ನೀತಿ ರಾಜ್ಯಕ್ಕೆ ಹಿತಕಾರಿಯೇ ಅಥವಾ ಮಾರಕವೇ? ನೀವೇ ಯೋಚನೆ ಮಾಡಿ. ಈ ಸಂಪುಟ ಸರ್ಕಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾವ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ನೀವು ಅಂದ್ಕೊಳ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಇಂತಹ ನಿಖರವಾದ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.